ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಕ್ವೇರ್ ಥ್ರೆಡ್ಗಾಗಿ ಟೂಲ್ ಗ್ರೈಂಡಿಂಗ್ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಎರಡೂ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ಗಾಗಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸ್ಕ್ವೇರ್ ಥ್ರೆಡ್ಡಿಂಗ್ ಟೂಲ್ನ ಆಂಗಲ್ಗಳನ್ನು ಗ್ರೈಂಡ್ ಮಾಡಿ, ಪ್ರೊಟ್ರಾಕ್ಟರ್ ಜೊತೆಗೆ ಗ್ರೌಂಡ್ ಆಂಗಲ್ಗಳನ್ನು ಪರಿಶೀಲಿಸುವುದು. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: grinding machine, grinding wheel, diamond wheels, tool holders, measuring instrument, thread gauge, grinding fluids. ಪ್ರೊಸೆಸ್: ರಫ್ ಗ್ರೈಂಡಿಂಗ್ ವೀಲ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಅಗಲ ಮತ್ತು ಉದ್ದಕ್ಕೆ ಬಲಭಾಗದಲ್ಲಿರುವ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಸಿಕ್ಸ್ ಡಿಗ್ರಿಯ ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ ಮತ್ತು 6 ಡಿಗ್ರಿಯ ಎಂಡ್ ಕಟಿಂಗ್ ಎಡ್ಜ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಪ್ರೊಟ್ರಾಕ್ಟರ್ನೊಂದಿಗೆ ಪರಿಶೀಲಿಸಿ ಮತ್ತು ±1 ಡಿಗ್ರಿನ ಅಕ್ಯುರಸಿಯನ್ನು ಕಾಪಾಡಿಸಿಕೊಳ್ಳಿ. ರೈಟ್ ಹ್ಯಾಂಡ್ ಸೈಡ್ ರಿಲೀಫ್ ಆಂಗಲ್ 1 ಡಿಗ್ರಿ ಮತ್ತು 2 ಡಿಗ್ರಿಯ ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಸಿಕ್ಸ್ ಡಿಗ್ರಿಯ ಟಾಪ್ ಬ್ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಆಯಿಲ್ ಸ್ಟೋನ್ನೊಂದಿಗೆ ಕತ್ತರಿಸುವ ಎಡ್ಜ್ ಅನ್ನು ಸಾಣೆ ಹಿಡಿಯಿರಿ. ಇಂಟರ್ನಲ್ ಥ್ರೆಡ್ ಟೂಲ್ ಅನ್ನು ಗ್ರೈಂಡ್ ಮಾಡಲು ಇಂಟರ್ನಲ್ ಬಟ್ರೆಸ್ ಥ್ರೆಡ್ ಟೂಲ್ ಅನ್ನು ಗ್ರೈಂಡ್ ಮಾಡಲು ಪೆಡೆಸ್ಟಲ್ ಗ್ರೈಂಡರ್ ಅನ್ನು ತಯಾರಿಸಿ. ನೆನಪಿರಲಿ, ಉಪಕರಣಗಳನ್ನು ಸುಡುವುದನ್ನು ತಪ್ಪಿಸಿ. ಗ್ರೈಂಡಿಂಗ್ ಸಮಯದಲ್ಲಿ ಕತ್ತರಿಸುವ ಎಡ್ಜ್ ಕಾಣಿಸಬೇಕು.
ಈ ವಿಡಿಯೋದಲ್ಲಿ ನಾವು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ಗಾಗಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸ್ಕ್ವೇರ್ ಥ್ರೆಡ್ಡಿಂಗ್ ಟೂಲ್ನ ಆಂಗಲ್ಗಳನ್ನು ಹೇಗೆ ಗ್ರೈಂಡ್ ಮಾಡುವುದು ಮತ್ತು ಪ್ರೊಟ್ರಾಕ್ಟರ್ ಜೊತೆಗೆ ಗ್ರೌಂಡ್ ಆಂಗಲ್ಗಳನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.